ಹಾಯ್ ಗೆಳೆಯರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೃದಯ ಸ್ಟಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಈ ಒಂದು ವಿಡಿಯೋನ ನಮ್ಮ ಅಪ್ಕಮಿಂಗ್ ಈ ಎಸ್ ಟಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋ ಸಲುವಾಗಿ ಆಸ್ ಅ ಪ್ರಾಕ್ಟೀಸ್ ರೀತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಸೊ ನವ ಡೇಸ್ ನಾವು ಜಾಸ್ತಿ ಹೊಂದಿಸಿ ಬರೆಯಿರಿ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಟೈಪ್ ನೋಡ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಟಾಪಿಕ್ಗಳನ್ನು ನೋಡ್ತಾ ಹೋಗೋಣ. ಮೊದಲಾಗಿ ನೋಡ್ಬೋದು ನೀವು ಇಲ್ಲಿ ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2 ಅಂತ ಕೊಟ್ಟಿದ್ದಾರೆ. ಯಾವುದಕ್ಕೆ ಯಾವುದು ಮ್ಯಾಚ್ ಆಗ್ತದೆ ಅಂತ ನಾವು ಜೋಡಿಸ್ತಾ ಹೋಗಬೇಕು. ಮೊದಲದಾಗಿ ಕೊಟ್ಟಿರೋದು ಕಂಪೈಲರ್, ಇಂಟರ್ಪ್ರೆಟರ್, ಅಲ್ಗಾರಿದಮ್ ಆ್ಯಂಡ್ ಡಿಬಗ್ಗಿಂಗ್. ಸೊ ಡಿಬಗ್ಗಿಂಗ್ ಅಂದರೆ ಏನು? ಎರರ್ಗಳನ್ನು ಫಿಕ್ಸ್ ಮಾಡೋದಕ್ಕೆ ನಾವು ಡಿಬಗ್ಗಿಂಗ್ ಅಂತ ಕರಿತೀವಿ. ಯಾರಾದರೂ ಒಬ್ಬರು ಪ್ರೋಗ್ರಾಮ್ ಬರೆದಿದಾಗ ಅದರಲ್ಲಿ ಎರರ್ ಇತ್ತು ಅಂದರೆ ಅದನ್ನು ನಾವು ಬಗ್ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ ಈ ವರ್ಡನ್ನು, ಬಗ್. ಅಲ್ಲಿರ್ತಕ್ಕಂಥ ಎರರನ್ನು ಫಿಕ್ಸ್ ಮಾಡೋದಕ್ಕೆ ಡಿಬಗ್ ಅಂತ ಕರೀತಾರೆ. ಓಕೆ, ಸೊ ಡಿಬಗ್ ಮೀನ್ಸ್ ಎರರನ್ನು ರಿಮೂವ್ ಮಾಡೋದು. ನೆಕ್ಸ್ಟ್, ಕಂಪೈಲರ್ ಅಂದರೆ ಏನು? ಕನ್ವರ್ಟಿಂಗ್ ದ ಪ್ರೋಗ್ರಾಮ್. ಸೊ ಕಂಪ್ಯೂಟರ್ಗೆ ಬೈನರಿ ಭಾಷೆ ಅರ್ಥ ಆಗೋ ಕಾರಣಕ್ಕೋಸ್ಕರ ಈ ಕಂಪೈಲರ್ಗಳ ಬಳಕೆಯನ್ನು ಮಾಡಿಬಿಟ್ಟು ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಚೇಂಜ್ ಮಾಡ್ತಾರೆ. ಕಂಪೈಲರಲ್ಲಿ ಹೋಲ್ ಪ್ರೋಗ್ರಾಮ್, ಕಂಪ್ಲೀಟ್ ಪ್ರೋಗ್ರಾಮ್ ಎಟ್ ಎ ಟೈಮ್ ಬದಲಾಗ್ತಾ ಹೋಗ್ತದೆ. ಇಂಟರ್ಪ್ರೆಟರಲ್ಲಿ ಲೈನ್ ಬೈ ಲೈನ್ ಬದಲಾಗ್ತಾ ಹೋಗ್ತದೆ. ಓಕೆ, ಸೊ ಆಮೇಲೆ ಉಳಿದಿರೋ ಇನ್ನೊಂದು ಆಪ್ಷನ್ ಯಾವುದು? ಅಲ್ಗಾರಿದಮ್. ಅಲ್ಗಾರಿದಮ್ ಅಂದರೆ ಯಾವುದಾದ್ರೂ ಒಂದು ಇಶ್ಯೂ ಇದ್ದಾಗ ಆ ಇಶ್ಯೂವನ್ನು ಸಾಲ್ವ್ ಮಾಡೋ ಸಲುವಾಗಿ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚನ್ನು ಫಾಲೋ ಮಾಡ್ತೀವಿ. ಲೈಕ್ ಎಂಟಿಟಿ ಮೊದಲಿಗೆ ಯಾವ್ದು ಬರ್ತದೆ, ಅದರ ನಂತರ ಅದರ ಜೊತೆಗೆ ಬೇರೆ ಯಾವುದಾದ್ರೂ ಆಬ್ಜೆಕ್ಟ್ ರಿಲೇಷನ್ ಇದೆಯಾ. ಸೊ ಆ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಮಾಡ್ಕೊಂಡು ಆ ಇಶ್ಯೂವನ್ನು ಸಾಲ್ವ್ ಮಾಡ್ಕೋತೀವಿ. ಅದಕ್ಕೆ ನಾವು ಅಲ್ಗಾರಿದಮ್ ಅಂತೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆನ ಗಮನಿಸ್ತಾ ಹೋದಾಗ ಕಂಪೈಲರ್ ಅನ್ನೋದು ಯಾವುದಕ್ಕೆ ಮ್ಯಾಚ್ ಆಗ್ತದೆ? ಎಸ್, ಇದಕ್ಕೆ ಕನ್ವರ್ಟ್ ದ ಹೋಲ್ ಪ್ರೋಗ್ರಾಮ್. ಇಂಟರ್ಪ್ರಿಟರ್ ಅಂತ ಬಂದಾಗ ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್. ಅಲ್ಗಾರಿದಮ್ ಅಂತ ಬಂದಾಗ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್. ಹಾಗೆ ಡಿಬಗ್ಗಿಂಗ್ ಅಂತ ಬಂದಾಗ ಎರರ್ ರಿಮೂವಲ್. ಓಕೆ, ಸೊ ಈ ಪ್ರಶ್ನೆಗೆ ಈ ರೀತಿಯಾಗಿ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಸರಿನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಲಿಸ್ಟ್ ಎ ಮತ್ತು ಲಿಸ್ಟ್ ಬಿ ಇದೆ. ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿರೋದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ, ಕ್ಯಾಶೆ ಹಾಗೆ ವರ್ಚುವಲ್ ಮೆಮೊರಿ. ಕ್ಯಾಶೆ ಅಂತ ಬಂದಾಗ ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಇದು ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸ್ವಲ್ಪ ಸ್ಪೀಡ್ ಇರ್ತಕ್ಕಂಥದ್ದು. ಕ್ಯಾಶೆ ಮೆಮೊರಿ ಇಸ್ ಸ್ಪೀಡ್. ಅಫ್ಕೋರ್ಸ್ ರೆಜಿಸ್ಟರ್ ಅಂತ ಬಂದಾಗ ಅದು ಕೂಡ ಸ್ಪೀಡ್ ಇರ್ತದೆ, ಬಟ್ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿಲ್ಲ, ಕ್ಯಾಶೆ ಮಾತ್ರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಸ್ಪೀಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಕೊಟ್ಟಿರೋದ್ರಲ್ಲಿ ಹೈಯೆಸ್ಟ್ ಸ್ಪೀಡ್. ಸೊ ಹಾಗಾದರೆ ಸ್ಪೀಡ್ ಯಾವುದಲ್ಲಿದೆ? ಸಿ ಇಲ್ಲಿದೆ ನೋಡಿ, ಹೈ ಸ್ಪೀಡ್. ಓಕೆ, ದೆನ್ ಕಮ್ಸ್ ವರ್ಚುವಲ್ ಮೆಮರಿ. ವರ್ಚುವಲ್ ಮೆಮರಿ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ಡಿಸ್ಕ್. ನಿಮ್ಗೆ ಎಷ್ಟು ಡಿಸ್ಕ್ ಸೈಜ್ ಬೇಕಲ್ಲ ಅಷ್ಟನ್ನು ನೀವು ನಿಮ್ಮ ಲ್ಯಾಪ್ಟಾಪ್ಗಳಿಗೆ ಅಟ್ಯಾಚ್ ಮಾಡ್ಬೋದು ವರ್ಚುವಲ್ ಮೆಮರಿಯನ್ನು. ಸೊ ದಟ್ ಈಸ್ ಡಿಸ್ಕ್ ಬೇಸ್ಡ್. ದೆನ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರೀಡ್ ಓನ್ಲಿ ಮೆಮರಿ. ಏನು? ನಾನ್ ವಾಲಟೈಲ್ ಮೆಮರಿ. ಪವರ್ ಹೋದ್ರೂ ಕೂಡ ಓಕೆ, ಸೊ ಡೇಟಾ ಎರೇಸ್ ಆಗಲ್ಲ ನಾನ್ ವಾಲಟೈಲಲ್ಲಿ. ಫಾರ್ ಎಕ್ಸಾಂಪಲ್ ನಮ್ಮದು PROM ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ, ಹಾಗೆ EPROM ಎರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಲ್ವಾ. ಸೊ ಹಲವಾರು ಟೈಪ್ಸ್ಗಳನ್ನು ನೋಡಿದ್ದೀವಿ, ಅವುಗಳ ಡಿಫ್ರೆನ್ಸ್ ಏನಂತ ಕೂಡ ನಾವು MCQನಲ್ಲಿ ಡಿಸ್ಕಸ್ ಕೂಡ ಮಾಡ್ತಾ ಹೋಗಿದ್ದೀವಿ. ಸದ್ಯಕ್ಕೆ ರಾಮ್ ಅಂತ ಬಂದಾಗ ದಿಸ್ ಬಿಲಾಂಗ್ಸ್ ಟು ದಿಸ್ ಒನ್, ನಾನ್ ವಾಲಟೈಲ್. ರ್ಯಾಮ್ ಅಂತ ಬಂದರೆ ದಿಸ್ ಈಸ್ ವಾಲಟೈಲ್. ಅದರಲ್ಲಿ ಎರಡು ಬರ್ತದೆ, ಒಂದು SRAM ಮತ್ತೊಂದು DRAM. ಓಕೆ, ಗೊತ್ತಾಯ್ತಲ್ಲ. ಸೊ ಮತ್ತೊಂದ್ಸಲ ನೋಡ್ತಾ ಹೋಗಿ, ಒಂದು ಗೊತ್ತಿದ್ರೆ ಸಾಕು, ನಾವು ಉಳಿದಿರೋದೆಲ್ಲ ಈಸಿಲಿಯಾಗಿ ಸಾಲ್ವ್ ಮಾಡ್ಬೋದು. ಕ್ಯಾಶೆ ಅಂತ ಬಂದಾಗ ಹೈ ಸ್ಪೀಡ್. ಸೊ ಇದು ಒಂದು ಗೊತ್ತಿರಬೇಕು ನಮಗೆ, ಸರಿನಾ? ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನೋಡಿ, ಡೇಟಾಬೇಸ್ ರಿಲೇಟೆಡ್ ಕೇಳಿದಾರ. ಲಿಸ್ಟ್ 1ಅಲ್ಲಿ ಕೆಲವೊಂದಿಷ್ಟು ಕೀಗಳನ್ನು ಕೊಟ್ಟಿದ್ದಾರೆ, ಲೈಕ್ ಪ್ರೈಮರಿ ಕೀ, ಫಾರಿನ್ ಕೀ, ನಾರ್ಮಲೈಸೇಷನ್ ಆ್ಯಂಡ್ ಇಂಡೆಕ್ಸ್ ಆ್ಯಂಡ್ ಕರಸ್ಪಾಂಡಿಂಗ್ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದಂತ ನಾವು ಹೇಳಬೇಕು. ಮೊದಲೇದಾಗಿ ಪ್ರೈಮರಿ ಕೀ ಅಂತ ಬಂದರೆ ಇದು ಒಂದು ಯುನಿಕ್ ಕೀ ಐಡೆಂಟಿಫೈರ್ ಆಗಿರ್ತದೆ. ಆ ಟೇಬಲ್ ಒಳಗಡೆ ಯುನಿಕ್. ಸೊ ಆ ರೀತಿಯಾಗಿ ಬೇರೆ ಡೇಟಾ ಇರೋದಿಲ್ಲ. ಸಪೋಸ್ ಇಲ್ಲೊಂದು ಕಾಲಮ್ ಇದೆ ಅಂದರೆ ಇದರೊಳಗಡೆ ವ್ಯಾಲ್ಯೂ 1 2 3 4 ಹಿಂಗೇನಾದರೂ ಇದ್ದರೆ ಅದು ಯುನಿಕ್. ಯಾವುದೇ ರೀತಿಯಾಗಿರ್ತಕ್ಕಂಥ ನಂಬರ್ ಮತ್ತೆ ರಿಪೀಟ್ ಆಗಿಲ್ಲ. ಸಪೋಸ್ 1 2 1 3 ಹಿಂಗೆ ಬಂದರೆ ಒಂದು ಮತ್ತೆ ಒಂದು ರಿಪೀಟ್ ಆಯಿತು. ಸೊ ಅದನ್ನು ನಾವು ಯುನಿಕ್ ಅಂತ ಕರೆಯಲ್ಲ. ಸೊ ಪ್ರೈಮರಿ ಕೀ ಅಂತ ಬಂದಾಗ ಯುನಿಕ್ ಕೀ. ಓಕೆ, ನೆಕ್ಸ್ಟ್ ಇಲ್ಲಿ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ. ಇಂಡೆಕ್ಸ್ ಏನಕ್ಕೋಸ್ಕರ ಹೆಲ್ಪ್ ಆಗ್ತದೆ? ಸೊ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಅವರ್ ಬುಕ್ಸ್. ಸೊ ನಮ್ಮ ಈ 10th ಬುಕ್ಕು ಅಥವಾ PUC ಬುಕ್ಸು ಯಾವುದೋ ಒಂದು ತೆಗೆದುಕೊಂಡ್ರು ಕೂಡ ಅಲ್ಲಿ ಇಂಡೆಕ್ಸ್ ಅಂತ ಇರ್ತದೆ. ಅದರೊಳಗಡೆ
ಪ್ರಾಪರ್ ಮಾಹಿತಿ ಇರ್ತದೆ. ಯಾವ ಪಾಠ ಎಷ್ಟನೇ ಪೇಜ್ನಲ್ಲಿ ಸಿಗ್ತದೆ ಅಥವಾ ಯಾವ್ಯಾವ ಕಂಟೆಂಟ್ಗಳು ಇದಾವೆ, ಡೀಟೇಲ್ಡ್ ಮಾಹಿತಿ ಇರ್ತದೆ. ಸೊ ಅಲ್ವಾ, ಹಾಗಾದರೆ ಇಂಡೆಕ್ಸ್ ಅನ್ನೋದೇನು ಕೊಡುತ್ತದೆ ನಮಗೆ? ರೆಫರೆನ್ಸಿಯಲ್ ಇಂಟಿಗ್ರಿಟಿ. ರೆಫರೆನ್ಸಿಯಲ್ ಇಂಟಿಗ್ರಿಟಿ ಅಂದರೆ ರೆಫರೆನ್ಸನ್ನು ಕೊಡೋದು. ಫಾರ್ ಎಕ್ಸಾಂಪಲ್, ಇಷ್ಟನೇ ಪೇಜಲ್ಲಿ ಈ ಪಾಠ ಇದೆ, 11ನೇ ಪಾಠ ಇದಾಗಿರುತ್ತದೆ, 2ನೇ ಪಾಠ ಇದಾಗಿರುತ್ತೆ. ಇಂಡೆಕ್ಸ್ ಇರ್ತದಲ್ಲ ನಮ್ಮದು, ಯಾವುದೇ ಒಂದು ಬುಕ್ ನೋಡಿದರೂ ಕೂಡ ಪ್ರಾಪರ್ ಆಗಿ ಅದರೊಳಗಡೆ. ಎಸ್. ಸೊ ಹಾಗಾದರೆ ಇದಕ್ಕೆ ಇದು ಸರಿಯಾದ ಉತ್ತರ, ಇದಕ್ಕೆ ಇದು ಸರಿಯಾದ ಉತ್ತರ. ನಾರ್ಮಲೈಸೇಷನ್ ಅನ್ನು ಎದಕ್ಕೆ ಬಳಕೆ ಮಾಡ್ತಾರಪ್ಪ ಅಂದರೆ ರಿಮೂವ್ ದ ರಿಡಂಡೆನ್ಸಿ. ರಿಡಂಡೆನ್ಸಿಯನ್ನು ರಿಮೂವ್ ಮಾಡೋ ಸಲುವಾಗಿ ನಾರ್ಮಲೈಸೇಷನ್ ಅನ್ನು ಬಳಸ್ತಾರೆ. ನಾರ್ಮಲೈಸೇಷನ್ ಅಂದರೆ ಏನು, ಅದರಲ್ಲಿ ಎಷ್ಟು ಟೈಪ್ಸ್ಗಳಿದಾವ ನೋಡ್ಕೊಂಡು ಹೋಗಿ. ಸದ್ಯಕ್ಕೆ ನಾರ್ಮಲೈಸೇಷನ್ ಅಂತ ಬಂದಾಗ ರಿಮೂವ್ ದ ರಿಡಂಡೆನ್ಸಿಯನ್ನು ಹೋಗಲಾಡಿಸೋ ಸಲುವಾಗಿ. ಕೊನೆಯದಾಗಿ ಫಾರಿನ್ ಕೀ ಅಂತ ಬಂದಾಗ ಫಾಸ್ಟರ್ ಸರ್ಚ್ಗೋಸ್ಕರ ಬಳಕೆ ಮಾಡ್ತಾರೆ. ಸರಿನಾ? ನೆಕ್ಸ್ಟ್ ಇಲ್ಲಿ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಲಿಸ್ಟ್ 1 ಲಿಸ್ಟ್ 2 ನೋಡಿ. HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಇದು ವೆಬ್ಸೈಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ ಬಳಕೆಯಾಗುವ ಪೋರ್ಟ್ 80 ಆಗಿರ್ತದೆ. ಸೊ ಇದಕ್ಕೆ ಇದು ಸರಿಯಾದ ಉತ್ತರ. ಸೆಕ್ಯೂರ್ಡ್ ಅಂತ ಬಂದಾಗ ಅಲ್ಲಿ ಬಳಕೆಯಾಗುವ ಪೋರ್ಟ್ 443 ಆಗಿರ್ತದೆ. FTP ಅಂತ ಬಂದಾಗ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಅಲ್ಲಿ ಬಳಸುವ ಪೋರ್ಟ್ ಯಾವುದಂತ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ನೀವು. ಯಾಕಂದರೆ ಈ ಕಂಪ್ಲೀಟ್ ಪೋರ್ಟ್ಸ್ಗಳ ರಿಲೇಟೆಡ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ನೀವೇನಾದರೂ ನೋಡಿದ್ರೆ ಅಂದರೆ ಈಸಿಲಾಗಿ ಹೇಳ್ಬೋದು, ನೋಡಿಲ್ಲ ಅಂದರೆ ಇವಾಗಲೂ ಹೋಗಿ ನೋಡ್ಬೋದು. ಸದ್ಯಕ್ಕೆ FTP ಅಂದರೆ ಫೈಲ್ ಟ್ರಾನ್ಸ್ಫರ್ಗೋಸ್ಕರ ಅದರ ಬಳಕೆ ಆಗ್ತದೆ. ಕೊನೆಯದಾಗಿ SMTP, ಅಲ್ಲಿ ಬಳಕೆಯಾಗುವ ಪೋರ್ಟ್ 25, ರೈಟ್. ಅದನ್ನು ನಾವು ಬಳಕೆ ಮಾಡೋದು ಇಮೇಲ್ ಸೆಂಡಿಂಗ್ಗೋಸ್ಕರ. ಇದೇ ಒಂದು ಇಮೇಲಲ್ಲಿ ನಾವು POP3 ಅಂತ ಒಂದು ಪ್ರೋಟೋಕಾಲ್ ಬಳಕೆ ಆಗೋದು ನೋಡ್ತೀವಿ, SMTP ನೋಡ್ತೀವಿ, IMAP ಕೂಡ ನೋಡ್ತೀವಿ. ಅವುಗಳ ಪೋರ್ಟ್ ಬಗ್ಗೆ ಕೂಡ ಆ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ನೋಡ್ಬೋದು. ನೆಕ್ಸ್ಟ್, ಸೊ ದಿಸ್ ಈಸ್ ಮಚ್ ಮೋರ್ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಸ್ನೇಹಿತರೆ. ಇದು ವಾಟ್ಸ್ ದ ಫಾಲೋಯಿಂಗ್ ಅಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಇಲ್ಲಿ ಒಂದು ಲಿಸ್ಟ್ ಕೊಟ್ಟದ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಲಿಸ್ಟನ್ನು ನಾವಿಲ್ಲಿ ಜೋಡಿಸ್ಬೇಕಾಗಿದೆ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಕ್ಕಂಥ ಕಂಪ್ಲೀಟ್ ಮಾಹಿತಿ ನಮಗೆ ಡೆವಾಪ್ಸ್ ರಿಲೇಟೆಡ್. ಓಕೆ, ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಎಕ್ಸ್ಪಾಂಡ್ ಡೆವಾಪ್ಸ್ ಅಂತ ಬಂದರೆ ಡೆವಲಪ್ಮೆಂಟ್ ಪ್ಲಸ್ ಆಪರೇಷನ್ ಎರಡು ಕೂಡ್ಕೊಂಡ್ಬಿಟ್ಟು ಡೆವಾಪ್ಸ್ ಅಂತ ಆಗಿರ್ತದೆ. ಆ ಡೆವಾಪ್ಸ್ ಕಾನ್ಸೆಪ್ಟಲ್ಲಿ ಬಳಕೆ ಆಗ್ತಕ್ಕಂಥ ಕೆಲವೊಂದಿಷ್ಟು ಟೂಲ್ಗಳಿವು, ಗಿಟ್, ಜೆಂಕಿನ್, ಡಾಕರ್ ಮತ್ತು ಕ್ಯೂಬರ್ನೆಟ್ಸ್ ಅಂತ ಹೇಳಿ. ಓಕೆ, ಗಿಟ್ ಏನಕ್ಕೋಸ್ಕರ ಬಳಕೆ ಮಾಡ್ತಾರಾ? ಸ್ಟ್ರೇಟ್ ಫಾರ್ವರ್ಡ್ ಇದು ಒಂದೇ ಪ್ರಶ್ನೆ ಬಂದ್ಬಿಡೋದು, ಇಂಪಾರ್ಟೆಂಟ್. ಗಿಟ್ ಬಳಕೆ ಆಗೋದು ನಮಗೆ ವರ್ಷನ್ ಕಂಟ್ರೋಲ್ಗೋಸ್ಕರ. ಗಿಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ವರ್ಷನ್ ಕಂಟ್ರೋಲ್. ವಾಟ್ ಇಟ್ ಮೀನ್ಸ್, ಏನು ಹಿಂಗಂದರೆ, ಓಕೆ, ಸೊ ನೀವು ಆಗ ಒಂದು ಯಾವುದೋ ಒಂದು ಬಿಗ್ ಪ್ರಾಜೆಕ್ಟಲ್ಲಿ ಇದ್ದೀರಾ. ಆ ಪ್ರಾಜೆಕ್ಟಲ್ಲಿ ಒಂದು 300 ಜನ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ 100 ಜನ ಒಂದು ಟಾಪಿಕ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಇನ್ನೊಂದು 100 ಜನ ಮತ್ತೊಂದು ಟಾಪಿಕ್ ಮೇಲೆ, ಆ್ಯಂಡ್ ಮತ್ತೊಂದು 100 ಜನ ಮತ್ತೊಂದು ಟಾಪಿಕ್ ಮೇಲೆ, ಬೇರೆ ಬೇರೆ ಟಾಪಿಕ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಯಾರು ಎಷ್ಟು ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದಾರೆ, ಯಾವ ಸ್ಟೇಜಲ್ಲಿದೆ, ಮುಂದೆ ಏನಾಗ್ತದೆ, ಈ ಎಲ್ಲ ಮಾಹಿತಿ ಬೇಕಾಗಿತ್ತಂದರೆ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಬೇಕು. ಆ ಪ್ಲೇಸನ್ನು ನಾವು ಈ ಡೆವಾಪ್ಸಲ್ಲಿ ಏನಂತ ಕರಿತೀವಿ ಅಂದರೆ ಗಿಟ್ ಅಂತ ಕರಿತೀವಿ. ಇದು ಒಂದು ರೀತಿ ಹೆಂಗಂದರೆ ನಿಮ್ಮದು ನೋಟ್ಬುಕ್, ಫಾರ್ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ನೋಟ್ಬುಕ್ ಅಂತ ಕರೆದುಕೊಳ್ಬೋದು. ಈ ನೋಟ್ಬುಕ್ಕಲ್ಲಿ ಪ್ರತಿಯೊಬ್ಬ ಇಂಜಿನಿಯರ್ ತಾನು ಏನೇನು ಮಾಡ್ತಾನಲ್ಲ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್, ಇವಾಗ ಅವನು ಯಾವುದೋ ಒಂದು ಪ್ರೋಗ್ರಾಮ್ ಬಿಲ್ಡ್ ಮಾಡಿರ್ತಾನೆ ಅನ್ಕೊಳ್ಳಿ, ಅದಕ್ಕೊಂದು ಹೆಸರು ಕೊಡ್ತಾನೆ ಅವನು, ABC ವರ್ಷನ್ 1.0. ಪ್ರಾಪರ್ ಆಗಿರ್ತಕ್ಕಂಥ ಮಾಹಿತಿ ಬಂತು, ಎಲ್ಲ ಕೂತ್ಕೊಂಡ್ಬಿಡ್ತು ಈ ಗಿಟ್ಟಲ್ಲಿ. ಅದಕ್ಕೆ ಕಮಾಂಡ್ಸ್ಗಳು ಬಳಕೆ ಆಗ್ತದೆ ಅಲ್ಲಿ, ಗೆಟ್ ಪುಲ್, ಗೆಟ್ ಪುಷ್, ಆ ಥರ ಎಲ್ಲ ಸಮಥಿಂಗ್ ಇದ್ದಾವೆ. ಬಟ್ ಈ ಫೈಲನ್ನು ಏನು ಡೇಟಾವನ್ನು ಸೇವ್ ಮಾಡಿರ್ತಾರಲ್ಲ, ಒಂದು 2-3 ತಿಂಗಳಾದ ನಂತರ ಇನ್ನೂ ಮಾಡಿಫಿಕೇಶನ್, ಆದರೆ ಇನ್ನೂ ಒಂದು ಇಶ್ಯೂ ಇದೆ, ಅದನ್ನು ಫಿಕ್ಸ್ ಮಾಡಬೇಕಂತ ಬತ್ತು. ಆವಾಗ ಅವನು ಅದನ್ನು ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಅಪ್ಡೇಟ್ ಮಾಡಿ ಆ ಗಿಟ್ಟಿಗೆ ಕಳಿಸ್ಬೇಕು ಅವನು. ಲೈಕ್ ಒಂದು ಪ್ರಾಪರ್ ನೋಟ್ಬುಕ್ ಅಲ್ಲ ನಮ್ಮದು, ಏನೇ ಮಾಡಿದ್ರು ಎಲ್ಲ ಮಾಹಿತಿ ಸ್ಟೋರ್ ಆಗಿರ್ಬೇಕಲ್ಲ ಅಲ್ಲಿ. ಸೊ ಅವನ್ನೆಲ್ಲ ಕೋಡನ್ನು ಬದಲು ಮಾಡಿಬಿಟ್ಟು ಮತ್ತೆ ಆ ಗಿಟ್ಗೆ ಕಳಿಸ್ಕೊಡ್ತಾನೆ. ಗಿಟ್ ಅಂದರೆ ಇದು ಒಂದು ಟೂಲ್ ಸ್ನೇಹಿತರೆ, ಬೇರೆ ಏನೂ ಅಲ್ಲ, ಇದು ಒಂದು ಟೂಲು. ಬಟ್ ಇದರಿಂದ ನಾವು ವರ್ಷನ್ ಕಂಟ್ರೋಲನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಮಾಡಿಫೈ ಮಾಡಿ ಮತ್ತೇನು ಪುಲ್ ಮಾಡ್ತಾನಲ್ಲ, ಆವಾಗ ಅದು ವರ್ಷನ್ ಏನಾಗಿರ್ತದೆ, 1.1 ಆಗಿರ್ತದೆ. ಸೊ ಈ ವರ್ಷನ್ ಚೇಂಜ್ ಏನೇನಾಗಿದೆಯಲ್ಲ, ಈ ಎಲ್ಲ ಮಾಹಿತಿಯನ್ನು ಟೋಟಲ್ ಈ 300 ಜನನು ನೋಡ್ಕೋಬಹುದು. ಅಂದರೆ ಇದರಿಂದ ಏನಾಗಿ ಗೊತ್ತಾಗ್ತಾ ಇದೆ ನಮಗೆ, ದೇ ಆಲ್ 300 ಜನ ಏನಿದಾರಲ್ಲ ಪ್ರಾಜೆಕ್ಟಲ್ಲಿ, ದೇ ಆರ್ ಆಲ್ ಇನ್ ದ ಸೇಮ್ ಪೇಸ್. ಸೊ ಏನಾಗ್ತಾ ಇದೆ ಪ್ರಾಜೆಕ್ಟಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಹೇಗೆ? ಬೈ ಯೂಸಿಂಗ್ ದಿಸ್ ಟೂಲ್. ತಮ್ಮ ವರ್ಕನ್ನು ಅದರಲ್ಲಿ ಅಪ್ಡೇಟ್ ಮಾಡಬೇಕು, ಏನಾದರೂ ಮಾಡಿಫೈ ಮಾಡಿದರೂ ಕೂಡ ಅದರ ಅಪ್ಡೇಟ್ ಮಾಡ್ತಾ ಇರಬೇಕು. ಸೊ ಗಿಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ವರ್ಷನ್ ಕಂಟ್ರೋಲ್. ಹಾಗೆ ಜೆಂಕಿನ್ಸ್ ಅಂತ ಬರ್ತದೆ, ಇದು ಕಂಟಿನ್ಯೂಸ್ ಇಂಟಿಗ್ರೇಷನ್, ಕಂಟಿನ್ಯೂಸ್ ಡೆವಲಪ್ಮೆಂಟ್ ಅಂತ ಕರಿತೀವಿ. CI/CD ಬಳಕೆ ಅಲ್ಲಿ ಆಗ್ತದೆ. ಹಾಗೆ ಡಾಕರ್ ಅಂತ ಬಂದಾಗ ಕಂಟೈನರೈಸೇಷನ್. ಸೊ ಏನಿದು ಕಂಟೈನರೈಸೇಷನ್ ಕಾನ್ಸೆಪ್ಟ್ ಅಂದರೆ, ಮುಂಚೆಲ್ಲ ಏನು ಮಾಡ್ತಾ ಇದ್ವಿ ನಾವು, ನಮ್ಮ ಸರ್ವರ್ಗಳನ್ನು ಬಿಲ್ಡ್ ಮಾಡ್ತಾ ಇದ್ವಿ. ಲೈಕ್ ಕಂಪನಿಗಳಲ್ಲಿ ಏನು ಮಾಡ್ತಾ ಇದ್ವು, ಪರ್ಚೇಸ್ ಮಾಡ್ತಾ ಇದ್ವಿ. ಲೈಕ್ CPU ಸಪ್ರೇಟ್ ಆಗಿ, ರೈಟ್, ಡಿಸ್ಕ್ ಸಪ್ರೇಟ್ ಆಗಿ, ಅದಕ್ಕೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಡೇಟಾ ಸೆಂಟರ್ಗಳನ್ನು ಮೇಂಟೈನ್ ಮಾಡೋದು,
ಇಟ್ ಈಸ್ ಕಂಪ್ಲೀಟ್ಲಿ ಏನಾಗ್ತಾ ಇತ್ತು, ಕಾಸ್ಟ್ ಇನ್ವಾಲ್ವ್ ಆಗ್ತಾ ಇತ್ತು ಅಲ್ಲಿ ಅಲ್ವಾ. ಅದ್ರದ್ದು ಮೇಂಟೆನೆನ್ಸ್ ಮಾಡೋದಂದ್ರೆ ಹಂಗೆ ಇರುತ್ತಾ. ನಮ್ಮ ಹತ್ರ ಈಗ ಒಂದು 10 ಲ್ಯಾಪ್ಟಾಪ್ ಇದಾವೆ ಅಂತ ಅನ್ಕೊಳ್ಳಿ, ಅವುಗಳನ್ನೆಲ್ಲವನ್ನು ಮೇಂಟೈನ್ ಮಾಡೋಕ್ಕಾಗತ್ತಾ? ಅವುಗಳ ಆ್ಯಂಟಿವೈರಸ್ಗಳಾಗಿರ್ಬೋದು, ಅವುಗಳ ಡಿಸ್ಕ್ ಸೈಜ್ಗಳಾಗಿರ್ಬೋದು, ಅಥವಾ ಕಂಪ್ಲೀಟ್ ಒಂದು ಪ್ರಾಪರ್ ಕನೆಕ್ಷನ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮೇಂಟೈನ್ ಮಾಡೋಕ್ಕಾಗತ್ತಾ? ಆಗಲ್ಲ. ಬಟ್ ಕಂಪನಿ ಅಂತ ಬಂದಾಗ ಅಲ್ಲಿ ಏನಿರ್ತದೆ, ಸಾವಿರಾರು ಸರ್ವರ್ಗಳು ಇರ್ತಾವ, ರೈಟ್. ಅವುಗಳ ಮೇಂಟೆನೆನ್ಸ್ ಮಾಡೋದು ಕಷ್ಟ ಆಗ್ತದೆ ಅಲ್ವಾ. ಸೊ ಅದಕ್ಕೋಸ್ಕರ ಮುಂಚೆ ಎಲ್ಲ ಏನಿತ್ತು, ಸರ್ವರ್ ಕಾನ್ಸೆಪ್ಟ್ ಇತ್ತು. ಸರ್ವರ್ ಹೋದ್ಮೇಲೆ ವರ್ಚುವಲ್ ಮಷಿನ್ ಅಂತ ಕಾನ್ಸೆಪ್ಟ್ ಬಂತು. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಕ್ಲೌಡಲ್ಲಿ ಕಾನ್ಸೆಪ್ಟ್ ಇದಾವೆ ಕೆಲವೊಂದಿಷ್ಟು. ಅಜ್ಯೂರ್ ಅಂತ ಇದೆ, AWS ಅಂತ ಇದೆ, ಗೂಗಲ್ ಕ್ಲೌಡ್ ಅಂತ ಇದೆ. ಅಂದರೆ ಇವರೆಲ್ಲರಿಗೂ ನಾವು ಕ್ಲೌಡ್ ಪ್ರೊವೈಡರ್ಸ್ ಅಂತ ಕರಿತೀವಿ. ಅಜ್ಯೂರ್ ಅವರಂದ್ರೆ ಯಾರು? ಇವರು ಮೈಕ್ರೋಸಾಫ್ಟ್ದವರು. ಓಕೆ, ಮೈಕ್ರೋಸಾಫ್ಟ್ ಕಂಪನಿಯವರು ಬಿಲ್ಡ್ ಮಾಡಿರೋದು. AWS ಅಂದರೆ ಇದು ಅಮೆಝಾನ್ದವ್ರು ಬಿಲ್ಡ್ ಮಾಡಿರೋದು. ಗೂಗಲ್ ಕ್ಲೌಡ್ ಅಂದರೆ ಗೂಗಲ್ದವರು ಬಿಲ್ಡ್ ಮಾಡಿರ್ತಕ್ಕಂಥದ್ದು. ಬಿಲ್ಡ್ ಮಾಡಿದ್ದಾರೆ ಅಂದರೆ ಏನು? ಆಲ್ರೆಡಿ ಅವರು ಡೇಟಾ ಸೆಂಟರ್ಗಳನ್ನ ರೆಡಿ ಮಾಡಿಬಿಟ್ಟು ಅಲ್ಲಿ ಬೇಕಾದಷ್ಟು ಸರ್ವರ್ಗಳನ್ನ, ಬೇಕಾದಷ್ಟು ನೆಟ್ವರ್ಕನ್ನು ಕಾನ್ಫಿಗರೇಷನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ನಮ್ಗೇನು ಬೇಕಲ್ಲ ಅದನ್ನು ತಗೊಂಡು ನಾವು ಯೂಸ್ ಮಾಡ್ಕೋಬೇಕಷ್ಟೆ. ಫಾರ್ ಎಕ್ಸಾಂಪಲ್, ನನಗಿವಾಗ 10 GB ಸ್ಪೇಸ್ ಇರ್ತಕ್ಕಂಥ ಒಂದು ಸರ್ವರ್ ಬೇಕಿತ್ತು. ಹಾಗೆ ಕ್ವಾಡ್ ಕೋರ್ CPU ಕ್ವಾಡ್ ಕೋರ್ ಬೇಕಿತ್ತಪ್ಪ. ಇಷ್ಟು ರಿಕ್ವೈರ್ಮೆಂಟ್ ಇತ್ತು ಅಂದ್ಕೊಳ್ಳಿ. ನೀವು ಅಜ್ಯೂರ್ ಪೋರ್ಟಲ್ ಹೋಗಿ ಅಥವಾ AWS ಪೋರ್ಟಲ್ಗೆ ಹೋಗಿ, ಗೂಗಲ್ ಪೋರ್ಟ್ಗೆ ಹೋಗಿ, ಅಲ್ಲಿ VM ಅಂತ ಟೈಪ್ ಮಾಡಿ, ಅಂದರೆ ವರ್ಚುವಲ್ ಮಷಿನ್ ಅಂತ ಟೈಪ್ ಮಾಡಿ, ಈ ಬೇಕಾಗಿರ್ತಕ್ಕಂಥ ಸ್ಪೆಸಿಫಿಕೇಶನ್ ಸರ್ಚ್ ಮಾಡಿ ಕ್ರಿಯೇಟ್ ಅಂತ ಕೊಟ್ಟರೆ ಸಾಕು, ನಿಮಗೆ ಆಟೋಮೆಟಿಕ್ ವಿತಿನ್ ಅ ಸೆಕೆಂಡ್ ನಿಮಗೆ ಕ್ರಿಯೇಟ್ ಆಗ್ತಾ ಹೋಯ್ತು. ಮುಂಚೆ ಏನಾಗಬೇಕಾಗಿತ್ತು, ಎಲ್ಲವೂ ನೀವು ಪರ್ಚೇಸ್ ಮಾಡಬೇಕಾಗಿತ್ತು. ಬಟ್ ಇವಾಗ ಹಂಗಿಲ್ಲ, ಎಲ್ಲವೂ ಇದೆ. ನಿಮ್ಗೆ ಏನು ಬೇಕಲ್ಲ ಅಂತ ತಗೊಂಡು ಕ್ರಿಯೇಟ್ ಮಾಡ್ಕೋಬೇಕು. ಎಷ್ಟು ಅವರ್ ಯೂಸ್ ಮಾಡ್ತಿರಲ್ಲ ಅಷ್ಟು ಆ ಕಂಪನಿಯವರಿಗೆ ದುಡ್ಡು ಕೊಡಬೇಕು. ಸಪೋಸ್ ನೀವು ಒಂದು ವರ್ಚುವಲ್ ಮಷೀನನ್ನು ಬಿಲ್ಡ್ ಮಾಡಿಬಿಟ್ಟು 2 ಅವರ್ ಯೂಸ್ ಮಾಡಿದ್ರೆ ಅಂದ್ಕೊಳ್ಳಿ, ಆ 2 ಅವರ್ಗೆ ಕಾಸ್ಟ್ ಇರುತ್ತೆ. ಆ ಕಾಸ್ಟನ್ನು ಇವ್ರಿಗೆ ನೀವು ಪೇ ಮಾಡಬೇಕು ಅಲ್ವಾ. ಇದರಿಂದ ಕಾಸ್ಟ್ ಸೇವಿಂಗ್ ಆಯ್ತಲ್ಲ. ಎಸ್. ಇದಾದ ನಂತರ ನೆಕ್ಸ್ಟ್ ಬಂದಿರತಕ್ಕಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಡಾಕರ್. ಓಕೆ, ಸರ್ವರ್ ಇತ್ತು, VM ಆಯಿತು, ಆಮೇಲೆ ಬಂದಿರೋದು ನಮಗೆ ಡಾಕರ್. ಡಾಕರ್ ಅಂದರೆ ಏನು ಕೊಟ್ಟಿದ್ದಾರೆ ಇವರು? ಕಂಟೈನರೈಸೇಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನಿದು ಕಂಟೈನರೈಸೇಷನ್ ಅಂದರೆ? ಸೊ ಸಿಂಪಲಾಗಿ ಹೇಳ್ತೀನಿ ನೋಡಿ. ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇದೆ ಅಂತ ಅಂದ್ಕೊಳ್ಳಿ, ಅದು ಒಂದು ಏನೋ ಒಂದು ಸರ್ವಿಸ್ ಆ್ಯಂಡ್ ಪ್ರೊಸೆಸನ್ನು ರನ್ ಮಾಡ್ತಾ ಐತೆ. ಎಲ್ಲಿ ರನ್ ಮಾಡ್ತಾ ಇರುತ್ತೆ ಇದು? ಆಬ್ವಿಯಸ್ಲಿ ಸರ್ವರ್ ಮೇಲೇ ರನ್ ಮಾಡ್ತಾ ಇರುತ್ತೆ. ಬಟ್ ಅದು ಆಲ್ ದ ಟೈಮ್ ರನ್ ಮಾಡ್ತಾ ಇರಲ್ಲ, ಕೇವಲ 4 ಅವರ್ಸ್ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಏನೋ ಒಂದು ಟೈಮಲ್ಲಿ ಮಾತ್ರ ರನ್ ಆಗಬೇಕಾಗಿತ್ತು. ಸೊ ಇಂಥ ಪಕ್ಷದಲ್ಲಿ ಏನಾಗ್ತಾ ಇತ್ತು, ಮೊದಲನೇ ಟೆಕ್ನಾಲಜಿಯಲ್ಲಿ ನೀವು ಸರ್ವರ್ ತೊಗೊಂಡ್ರು, ಆ ಸರ್ವರ್ನ ಪರ್ಚೇಸ್ ಮಾಡಿ 24/7 ನೀವು ಇಟ್ಕೋಬೇಕಾಗಿತ್ತು. VM ಅನ್ನು ತೆಗೆದುಕೊಂಡ್ರು ಕೂಡ ಅದಕ್ಕೆ ಕಾಸ್ಟನ್ನು ಪೇ ಮಾಡಬೇಕಾಗಿತ್ತು ಅಲ್ವಾ. ಸೊ ಈ ಡಾಕರ್ ಕಾನ್ಸೆಪ್ಟ್ ಬಂದ ಮೇಲೆ ಏನಾಯಿತು, ಯಾವಾಗ ಅವಶ್ಯಕತೆ ಇರುತ್ತಲ್ಲ ಅವಾಗವಾಗ ಮಾತ್ರ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಏನು ಮಾಡ್ತದೆ, CPU ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಅವೆಲ್ಲವನ್ನು ಕನ್ಸ್ಯೂಮ್ ಮಾಡ್ತದೆ. ಆ ಅಪ್ಲಿಕೇಶನ್ ಆ ಪರ್ಟಿಕ್ಯುಲರ್ ಕೆಲಸ ಮುಗಿದ ತಕ್ಷಣ ಆಫ್ ಮಾಡಿಬಿಡ್ತದೆ. ಅಂದರೆ ಎಷ್ಟು ಬೇಕಲ್ಲ ಅಷ್ಟೇ ಅಂತೀವಲ್ಲ, ಹಂಗೆ. ಆ ಕಾನ್ಸೆಪ್ಟ್ ಯಾವಾಗ ಬಂತಪ್ಪ ಅಂದರೆ ಡಾಕರಲ್ಲಿ ಬಂದಿತ್ತು. ಅದನ್ನು ನಾವು ಕಂಟೈನರೈಸೇಷನ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಏನಾದರೂ ಡೀಪ್ ಎಕ್ಸ್ಪ್ಲನೇಷನ್ ಬೇಕಾಗಿತ್ತು ಅಂದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಕ್ರಿಯೇಟ್ ಅ ಸಪರೇಟ್ ವಿಡಿಯೋ ಆನ್ ಡಾಕರ್. ನೆಕ್ಸ್ಟ್, ಕ್ಯೂಬರ್ನೆಟ್ಸ್. ಕ್ಯೂಬರ್ನೆಟ್ಸ್ ಇಸ್ ನಥಿಂಗ್ ಬಟ್ ಕಂಟೈನರ್ ಆರ್ಕೆಸ್ಟ್ರೇಷನ್ ಅಂತ ಕರಿತೀವಿ. ಇನ್ ಸಿಂಪಲ್ ಹೇಳ್ಬೇಕಂದ್ರೆ ನಿಮಗೆ ಆಟೋಮೇಷನ್ ಅಂತ ಕೂಡ ನೀವು ಅರ್ಥ ಮಾಡ್ಕೋಬಹುದು. ಓಕೆ, ಸೊ ಯಾವ ರೀತಿಯಾಗಿ ಅಂದರೆ ಆಟೋಮೇಷನ್ ಅಂದರೆ, ಸಪೋಸ್ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ನಿಮಗೆ 5 ವರ್ಚುವಲ್ ಮಷಿನ್ ಬೇಕಾಗಿದ್ದಾವೆ, ಅಥವಾ ಒಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, 5 ವರ್ಚುವಲ್ ಮಷಿನ್ ಬೇಕಾಗಿದ್ದಾವೆ ಅಂದರೆ ನೀವು AWS ಕನ್ಸೋಲ್ಗೆ ಹೋಗಿಬಿಟ್ಟು ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ಸಪೋಸ್ ನಿಮಗೆ 100 ವರ್ಚುವಲ್ ಮಷಿನ್ ಅಥವಾ 1000 ವರ್ಚುವಲ್ ಮಷಿನ್ ಎಟ್ ಎ ಟೈಮ್ ಬೇಕಾಗಿದ್ದಾವೆ ಅಂದರೆ ಮಾಡೋಕ್ಕಾಗುತ್ತಾ? ನೋ, ಆಗೋದಿಲ್ಲ. ಆವಾಗ ನೀವು ಆಟೋಮೇಷನ್ ಕಾನ್ಸೆಪ್ಟನ್ನು ಬಳಕೆ ಮಾಡಬೇಕು. ಅಂದರೆ ನೀವು ಆಟೋಮೇಟ್ ಮಾಡಬೇಕು. ಈ ರೀತಿ ಕಾನ್ಫಿಗರೇಷನ್ ಆದರೆ ಅಥವಾ ಈ ರೀತಿ ಸಿಚುವೇಶನ್ ಬಂದರೆ ಆಟೋಮೆಟಿಕ್ಕಾಗಿ ಇಷ್ಟು ಸರ್ವರ್ಗಳು ಬಿಲ್ಡ್ ಆಗಬೇಕು, ಲೈಕ್ ಸ್ಕೇಲ್ ಅಪ್, ಸ್ಕೇಲ್ ಡೌನ್, ಆ ರೀತಿಯಾಗಿ. ಸೊ ಅದನ್ನೆಲ್ಲ ಎಲ್ಲಿ ಮಾಡ್ತಾರಪ್ಪ ಅಂದರೆ ಬೈ ಯೂಸಿಂಗ್ ದ ಕ್ಯೂಬರ್ನೆಟ್ಸ್ ಕಾನ್ಸೆಪ್ಟ್. ಸೊ ಸದ್ಯಕ್ಕೆ ಇದೇ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು. ಡೆವಾಪ್ಸ್ ಅಂತ ನೋಡ್ತಾ ಹೋದಾಗ ಅಥವಾ ಮಾರ್ಕೆಟಿಂಗಲ್ಲಿ ನೋಡ್ತಾ ಹೋದಾಗ ಲೈಕ್ AI ಹೆಂಗಿದೆಯೇ, ರೈಟ್, ಅಥವಾ ಡೇಟಾ ಸೈನ್ಸ್ ಹೆಂಗಿದೆಯಲ್ಲ ಅದೇ ಥರ ಡೆವಾಪ್ಸ್ ಕೂಡ ತುಂಬಾ ಟ್ರೆಂಡಿಂಗಲ್ಲಿದೆ ಮಾರ್ಕೆಟಲ್ಲಿ, ಸರಿನಾ. ಸೊ ನಿಮಗೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೇರವಾಗಿ ಕೊಡ್ತಾ ಇದ್ದೀನಿ. ಗಿಟ್ ಅಂದರೆ ವರ್ಷನ್ ಕಂಟ್ರೋಲ್ ಅಂತ ನೆನ್ಪಿಟ್ಕೊಳ್ಳಿ. ಜೆಂಕಿನ್ಸ್ ಅಂದರೆ CI/CD ಟೂಲ್ಸ್, ಡಾಕರ್ ಅಂದರೆ ಕಂಟೈನರೈಸೇಷನ್, ಕ್ಯೂಬರ್ನೆಟ್ಸ್ ಅಂದರೆ ಆರ್ಕೆಸ್ಟ್ರೇಷನ್ ಅಥವಾ ಆಟೋಮೇಷನ್ ಅನ್ನುವಂಥ ಪದವನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಇಲ್ಲಿ ಕೊಡ್ತಾ ಇದ್ದೀನಿ ಲಿಸ್ಟ್ 1 ಲಿಸ್ಟ್ 2 ಅಂತ ಹೇಳಿಬಿಟ್ಟು. HTML ಅಂದರೆ ಏನು? ಸೊ ಇದನ್ನ ಏನಕ್ಕೋಸ್ಕರ ಬಳಕೆ ಮಾಡ್ತಾರಪ್ಪ ಅಂದರೆ ಸ್ಟ್ರಕ್ಚರ್ಗೋಸ್ಕರ, ಅಂದರೆ ವೆಬ್ಸೈಟ್ ಡಿಸೈನ್ಗೋಸ್ಕರ ಬಳಕೆ ಮಾಡ್ತಾರೆ. ಅಫ್ಕೋರ್ಸ್ CSS ಕೂಡ ವೆಬ್ಸೈಟ್ ಡಿಸೈನ್ಗೆ, ಬಟ್ ಮೇನ್ಲಿ ಫಾರ್ ಸ್ಟೈಲ್ಗೋಸ್ಕರ ಇದನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, HTTP ಅಂತ ಬಂದಾಗ ಕಮ್ಯುನಿಕೇಷನ್ ಪ್ರೋಟೋಕಾಲ್. ಇದು AT ಬಳಕೆ ಮಾಡ್ಕೊಂಡ್ಬಿಟ್ಟು ವೆಬ್ಸೈಟ್ನಲ್ಲಿ ಇದರದ ಒಂದು ಬಳಕೆ ಆಗ್ತದೆ. ಜಾವಾ ಸ್ಕ್ರಿಪ್ಟ್
ಸೊ ನೀವೇನಾದರೂ ಕೋಡ್ ಬರೀತೀರಾ ಬೈ ಯೂಸಿಂಗ್ ದ HTML ಎಲ್ಲ ಆಯಿತು, ಬಟ್ ಅದು ಇಂಟ್ರಾಕ್ಟಿವ್ ಆಗಬೇಕಲ್ಲ. ಕೋಡ್ ಬರೋದೇ ಅದು ಸ್ಟಾಟಿಕ್ ಆಗಿರ್ತದೆ. ಇಂಟ್ರಾಕ್ಟಿವ್ ಆಗಬೇಕಾಗಿತ್ತಂದರೆ ಅಥವಾ ಡೈನಾಮಿಕ್ ಆಗಬೇಕಾಗಿತ್ತು ಅಂದರೆ ನೀವು ಅಲ್ಲಿ ಬಳಕೆ ಮಾಡಬೇಕಾಗಿರ್ತಕ್ಕಂಥದ್ದು ಜಾವಾ ಸ್ಕ್ರಿಪ್ಟ್ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಮತ್ತೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಇದೆ ನೋಡಿ. ಪ್ರಿಂಟರ್ ಅಂದರೆ ಏನು? ನೀವು ಜೆರಾಕ್ಸ್ ಮಷಿನ್ಗೆ ಹೋಗಿ ಪ್ರಿಂಟ್ ಕೊಟ್ಟಾಗ ಏನು ಬರ್ತದೆ, ಔಟ್ಪುಟ್ ಹೊರಗಡೆ ಬರುತ್ತಲ್ಲ ನಿಮ್ಗೆ, ದಟ್ ಇಸ್ ಅ ಹಾರ್ಡ್ ಕಾಪಿ. ಸೊ ಇದಕ್ಕೆ ಇದು ಸರಿಯಾದ ಉತ್ತರ. ಮಾನಿಟರ್ ಅಂದ್ರೆ ಏನು? ಔಟ್ಪುಟ್ ಡಿವೈಸ್. ಸೊ ರಿಸಲ್ಟನ್ನು ನೋಡಲಿಕ್ಕೆ ಬಳಸ್ತಕ್ಕಂಥ ಒಂದು ಡಿವೈಸ್, ಹಾಗಾದರೆ ವಿಜುವಲ್ ಔಟ್ಪುಟ್. ಸ್ಕ್ಯಾನರ್ ಅಂದರೆ ಏನು? ಇಮೇಜ್ಗಳನ್ನು ಸ್ಕ್ಯಾನ್ ಮಾಡ್ತೀರಲ್ಲ, ಸೊ ಇಮೇಜ್ ಇನ್ಪುಟ್. ಕೀಬೋರ್ಡ್ ಅಂದರೆ ಏನು? ಅದು ಕೂಡ ಇನ್ಪುಟ್, ಬಟ್ ದಟ್ ಈಸ್ ಅ ಟೆಕ್ಸ್ಟ್ ಇನ್ಪುಟ್. ಸೊ ಈ ರೀತಿಯಾಗಿ ಇದು ಕನೆಕ್ಟ್ ಆಯಿತು. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್, ಎನ್ಕ್ರಿಪ್ಷನ್. ಹಾಗೆ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ. ಮೊದಲೇದಾಗಿ ಎನ್ಕ್ರಿಪ್ಷನ್, ಡೇಟಾವನ್ನು ಪ್ರೊಟೆಕ್ಟ್ ಮಾಡೋ ಸಲುವಾಗಿ. ಫಾರ್ ಎಕ್ಸಾಂಪಲ್, ಡೇಟಾ ಇವಾಗ ಒಂದು ಸರ್ವರಿಂದ ಮತ್ತೊಂದು ಸರ್ವರ್ ಮೂವ್ ಆಗಬೇಕಾಗಿತ್ತಂದರೆ ರುದ್ರೇಶ್ ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ಸೇಮ್ ಸರ್ವರ್ 1 ಇಂದ ಸರ್ವರ್ 2 ಹಿಂಗೆ ಹೋದರೆ ದರ್ ಆರ್ ಚಾನ್ಸಸ್ ಆಫ್ ಹ್ಯಾಕಿಂಗ್. ಸೊ ಇದೇನಾಗಬೇಕು? ಎನ್ಕ್ರಿಪ್ಟ್ ಆಗಬೇಕು. ಲೈಕ್ $1.3xy. ಸೊ ಈ ರೀತಿಯಾಗಿ ಇದರಿಂದ ಏನಾಗ್ತದೆ? ಡೇಟಾ ಪ್ರೊಟೆಕ್ಷನ್. ಸೊ ಎನ್ಕ್ರಿಪ್ಷನ್ ಅಂದರೆ ಡೇಟಾ ಪ್ರೊಟೆಕ್ಷನ್. ನೆಕ್ಸ್ಟ್ ಅಥೆಂಟಿಕೇಶನ್ ಅಂತ ಬಂದಾಗ ಯೂಸರ್ ವೆರಿಫಿಕೇಶನ್. ಸಪೋಸ್ ನೀವಾಗ ನಿಮ್ಮ ಫೇಸ್ಬುಕ್ಕಿಗೆ ಲಾಗಿನ್ ಆಗಬೇಕಾಗಿತ್ತಂದರೆ ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಡ್ತೀರಾ. ಏನದರ ಅರ್ಥ? ಅಥೆಂಟಿಕೇಶನ್ ಮಾಡ್ತದೆ. ಹೆಂಗೆ? ಯೂಸರ್ ಮುಖಾಂತರ, ನೀನು ಸರಿಯಾಗಿರೋ ಯೂಸರ್ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಅಥೆಂಟಿಕೇಶನ್ ಅಂತ ಬಂದರೆ ಯೂಸರ್ ವೆರಿಫಿಕೇಶನ್. ಆಥರೈಸೇಷನ್ ಅಂತ ಬಂದರೆ ಆಕ್ಸೆಸ್ ಕಂಟ್ರೋಲ್. ಡಿಜಿಟಲ್ ಸಿಗ್ನೇಚರ್ ಅಂತ ಬಂದರೆ ಇಂಟಿಗ್ರಿಟಿ ಆ್ಯಂಡ್ ನಾನ್ ರೆಪ್ಯುಡಿಯೇಷನ್. ನೆಕ್ಸ್ಟ್ ಇನ್ನೊಂದು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ಸ್ನೇಹಿತರೆ, ಇದೇನಾಗ್ತದೆ ಅಂತೆ ನನಗೆ ನೀವು ತಿಳಿಸ್ಬೇಕು. ಎಲ್ಲ ಆಯ್ತಪ್ಪ ಇದು? ಹಾಂ, ಸೊ ದಿಸ್ ಈಸ್ ಯುವರ್ ಹೋಮ್ವರ್ಕ್. ಓಕೆ, ಸೊ ಇದು ಮ್ಯಾಚ್ ದ ಫಾಲೋಯಿಂಗಲ್ಲಿ ಏನಾಗ್ತದೆ ಅಂತ ನನಗೆ ತಿಳಿಸ್ಕೊಡ್ಬೇಕು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.